ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತುಂಬ ಡಿಮ್ಯಾಂಡ್ ಇರೋಂಥ ಗಾಡಿಗಳು ಓಮಿನಿ ಮತ್ತು ಇವಾಗ ಈಕೋ ಗಾಡಿ ಸೇಲಿಗೆ ಬಂದಿದೆ. 2020 ಮಾಡಲು ಸಿಂಗಲ್ ಓನರ್ ಗಾಡಿ, ಅತಿ ಕಡಿಮೆ ಓಡಿರೋಂಥ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಸಿಂಗಲ್ ಓನರ್ ಗಾಡಿ ಒಂದು ಸಲ ನೋಡಿ, ಈ ಗಾಡಿ ಇಷ್ಟ ಆಯಿತು ಅಂದರೆ ನೀವು ಡೀಟೇಲ್ಸ್ ಎಲ್ಲ ಆದಮೇಲೆ ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ. ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ತುಂಬ ಜನ ಇದೇ ನಂಬರ್ ಅಂತೇಳಿ ತುಂಬ ಜನ ಕಾಲ್ ಮಾಡ್ತಿದ್ದಾರೆ ವೀಕ್ಷಕರೇ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕರೆ ಮಾಡೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಗಾಡಿ ಬಗ್ಗೆ ಏನು ಕೊಡ್ತಿರೋ ಮಾಹಿತಿ, ಹಾಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದನ್ನೇ ಸಹ ಯೂಟ್ಯೂಬ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ನಂತರ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿಗಳನ್ನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಈ ಗಾಡಿಯವರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ, ಲೊಕೇಶನ್ ಹೇಳಿ, ರೇಟ್ ಎಷ್ಟು, ಅದನ್ನೆಲ್ಲ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿದೆ, ಇವಾಗ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ಹಲೋ ಸರ್, ಅದೇ ಒಂದು ಈಕೋ ಕಳಿಸಿದ್ದಲ್ಲ, ಹೌದು ಸರ್. ಮಾಡಲ್ ಎಷ್ಟು ಸರ್ ಅದು? ಅದು 2020 ರೀ. ಓನರ್ ಎಷ್ಟಾಗಿದ್ದಾರೆ? ಅದು ಒಂದೇ ಓನರ್. ಸಿಂಗಲ್ ಓನರ್ ಆಗಿದೆಯಾ? ಹೌದು. ಓಕೆ ಸರ್. ಪೆಟ್ರೋಲ್ LPG ಏನಾದರೂ ಇದೆಯಾ? ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಮಾತ್ರನಾ? ಪೆಟ್ರೋಲ್ ಮಾತ್ರ. ಹಾಂ. ಎಷ್ಟು ಹೊಡಿದೆ ಸರ್ ಗಾಡಿ ಈಗ? ಅದು 30,000 ಹೊಡೆಯುತ್ತೆ. ಬರೀ 30,000? ಬರೀ 30,000. ಓಕೆ ಸರ್. ಟೈರ್ ಎಲ್ಲ ಕಂಡೀಷನು? ಎಲ್ಲ ಒಂದು 50% ಐತೆ. 4ನಾ? 50% ಐತೆ. ಓಕೆ ಸರ್. ಇದು ಸ್ಟೆಪ್ನಿ ಇದೆಯಾ? ಹಾಂ ಇದೆ. ಸರಿ ಸರ್. ಇದು 5 ಸೀಟ್ರಾ 8 ಸೀಟ್ರ್ ಸರ್ ಇದು? 7 ಸೀಟ್ರ್. 7 ಸೀಟ್ರಾ? ಹೌದು ಸರ್. ಇದರಲ್ಲಿ AC ಏನು ಬರೋಲ್ಲಲ್ಲ? ಇಲ್ಲ. ಆರ್ಡಿನರಿ ಸ್ಟೇರಿಂಗ್ ಅಲ್ಲ? ಪವರ್ ಸ್ಟೇರಿಂಗ್. ಪವರ್ ಸ್ಟೇರಿಂಗ್ ಬರುತ್ತಾ? ಹ್ಞೂ ಸರ್. ಹಾಂ. ಇನ್ನು ಮ್ಯಾನ್ಯುವಲ್ ವಿಂಡೋಸಾ ಎಲ್ಲ? ಇಲ್ಲ, ವಿಂಡೋಸ್ ಏನಿಲ್ಲ. ಹಾಂ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಹಿಂದೆ ಮುಂದೆ ಬಂಪರ್, ಮೇಲೆ ಕ್ಯಾರಿಯರ್ ಹಾಂ. ಐತ್ರಿ. ಸಿಸ್ಟಮ್ ಏನಾದರೂ ಹಾಕ್ಸಿದ್ರಾ? ಇಲ್ಲ. ಹಾಂ. ಹಿಂದು ರಿವರ್ಸ್ ಕ್ಯಾಮರಾ ಹಾಕ್ಸಿದ್ದೇವ್ರಿ. ಹಾಂ. ಅದು ಟಚ್ ಹೋಗಿತ್ತು, ಅದು ತೆಗೆದು ಮತ್ತೆ ಟೇಪ್ ಹಾಕ್ಸಿವ್ರಿ. ಓಕೆ ಸರ್. ಇದು ಇನ್ಶೂರೆನ್ಸ್ ಇನ್ನೇ ರನ್ನಿಂಗ್ ಇದೆಯಾ? ಇಲ್ಲ, ಇವಾಗ ಕಟ್ಬೇಕ್ರಿ. ಹಾಂ. FC ರನ್ನಿಂಗ್ ಇರುತ್ತೆ, ಇನ್ಶೂರೆನ್ಸ್ ಒಂದು ಡ್ಯೂ ಆಗಿದೆಯಾ? ಹೌದ್ರಿ. ಹಾಂ. ಅದೇನು ಕಟ್ಕೊಡ್ತೀರಿ ಈಗ? ಹಾಂ, ಕಟ್ಟಿ ಕೊಡ್ತೀವ್ರಿ. ಲೋನ್ ಏನಾದರೂ ಇದೆಯಾ ಸರ್ ಅದ್ರ ಮೇಲೆ? ಲೋನ್ ಇತ್ತು, ಎಲ್ಲ ಕ್ಲಿಯರ್ ಆಗೈತಿ. ಈಗೇನಿಲ್ಲ? ಇಲ್ಲ. ಕ್ಲಿಯರೆನ್ಸ್ ಇಸ್ಕೊಂಡಿದ್ರಲ್ಲ? ಹಾಂ, ಇಸ್ಕೊಂಡಿದ್ದೇವ್ರಿ. ಸರಿ ಸರ್. ಈಗ ಗಾಡಿ ಇರೋದಲ್ಲಿ ಇದು? ಇದು ಸಿರುಗುಪ್ಪ ತಾಲೂಕು ಬರುತ್ತೆ, ಡಿಸ್ಟ್ರಿಕ್ಟ್ ಬಳ್ಳಾರಿ ಬರುತ್ತೆ. ನಮ್ದು ತೆಕ್ಕಲಕೋಟೆ. ಬಳ್ಳಾರಿ ಡಿಸ್ಟಿಕ್ಕು, ಸಿರುಗುಪ್ಪ ತಾಲೂಕಾ? ತೆಕ್ಕಲಕೋಟೆ ಗಾಡಿ. ಹಾಂ. ಓಕೆ. ಗಾಡಿಗೆ ರೇಟ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಇದು 460 ಹೇಳಿವ್ರಿ. ಸ್ವಲ್ಪ ಹಾಂ. ಕಡಿಮೆ ಮಾಡಿ ಕೊಡ್ತೀವಿ. 460 ಹೇಳಿದ್ರೆ ಇನ್ನೂ ಕಡಿಮೆ ಮಾಡಿಕೊಡ್ತೀರಾ? ಹೌದ್ರಿ. ಒಟ್ಟು ರನ್ನಿಂಗ್ ಕಂಡೀಷನ್ ಹೆಂಗಿದೆ ಸರ್? ಅದು ಚೆನ್ನಾಗೈತ್ರಿ. ನೋಡ್ರಿ, 4 ವರ್ಷ ಆಯ್ತು ಗಾಡಿ. ನಾ 30,000 ಕಿಲೋಮೀಟರ್ ಹೊಡಿವ್ರಿ. ಯಾರಿಗೆ ಕೊಡಲ್ಲ ಗಾಡಿ. ಹಾಂ. ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದ್ರಿ ಗಾಡಿ. ಸಿಂಗಲ್ ಹ್ಯಾಂಡ್ ಗಾಡಿ, ಸಿಂಗಲ್ ಹ್ಯಾಂಡ್ ಅಲ್ವಾ? ಅದ್ರಾಗೂ 30,000 ಓಡಿಸಿರ ಅಂತ ಹೇಳ್ತೀರಾ? ಚೆನ್ನಾಗಿರುತ್ತೆ. ಒಂದ್ಸಲ ನಾವು ಕೇಳ್ಬೇಕಲ್ಲ? ಹೌದು. ಗಾಡಿ ನೋಡೋದಕ್ಕ ಫೋನ್ ನೋಡೋದಕ್ಕೆ ಭಾಳ ವ್ಯತ್ಯಾಸ ಆತ್ರಿ, ಹೌದಿಲ್ರಿ? ಹೌದು ಸರ್. ಈಗ ನಾವು ಫೋನಲ್ಲಿ ಏನು ಮಾತಾಡೋಕ್ಕಾಗಲ್ಲ. ಹೌದು. ಕಸ್ಟಮರ್ ನಮ್ಮ ಕಡೆಯಿಂದ ನೋಡಿದಂಥವ್ರು ಡೈರೆಕ್ಟಾಗಿ ಬಂದರೆ ವಿಸಿಟ್ ಮಾಡಿದ್ರೆ ನಿಮಗೆ ಗಾಡಿ ಕಂಡೀಷನ್ ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಹೌದ್ರಿ. ಹಾಂ. ಅದಕ್ಕೇನೆ ಈಗ ನಾವು ಏನು ನಿಮ್ಮಿಂದ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳ್ಬೋದು ಅಷ್ಟೇ, ಹಿಂಗಿದೆ ಅಂತ. ಹೌದ್ರಿ. ಬಟ್ ಕಸ್ಟಮರ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಓಕೆನಾ? ಇಲ್ಲಿಗೆ ಬರ್ತಾರ್ರಿ ಕಸ್ಟಮರ್? ಹೌದು ಸರ್. ನಿಮ್ಮ ಕಡೆನೇ ಕಳಿಸ್ಬಿಡ್ತೀವಿ. ಆಯ್ತು. ಇದೇ ನಂಬರಲ್ಲಿ ನಿಮ್ಮದು?
ಹೌದು ಸರ್. ಓಕೆ ಸರ್, ಇದೇ ನಂಬರ್ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನಿ. ಮಾಡ್ರಿ ನಮ್ಮ ಮಾಡ್ರಿ. ಕಡೆಯಿಂದ ಬಂದರಂತೆ ಸ್ವಲ್ಪ ಕಡಿಮೆ ಮಾಡಿಕೊಡೋಕೆನಾ? ಆಯ್ತು ಹೇಳ್ರಿ. ಓಕೆ ಸರ್. ಕೇಳಿಸ್ಕೊಳ್ಳಲ್ಲ ವೀಕ್ಷಕರೇ, ಇದಿಷ್ಟು ಗಾಡಿಯವರೇ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಒಂದು ಸಲ ನೋಡಿ ವಿಸಿಟ್ ಮಾಡಿಬಿಟ್ಟು ನೀವು ಕೂತು ಮಾತಾಡಿದರೆ ನಮ್ಮ ಕಡೆಯಿಂದ ಹೋದವ್ರಿಗೆ ಆದಷ್ಟು ಅವರು ಇನ್ನೂ ರೇಟು ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ನೋಡಿ ಆದಷ್ಟು ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾವುದೇ ಥರದ ಫೋನ್ನಲ್ಲಿ ಹಣದ ವಿವರವನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಡ್ವಾನ್ಸ್ ಅಂತೇಳಿ ಯಾವುದೇ ಥರದ ಅಡ್ವಾನ್ಸ್ಗಳ ಕೊಡೋಕ್ಕೆ ಹೋಗ್ಬೇಡಿ. ಓಕೆನಾ ವೀಕ್ಷಕರೇ? ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಿ ಅಲ್ಲೇ ಮಾತುಕತೆ ಮಾಡ್ಕೊಳ್ಳಿ. ಓಕೆನಾ? ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಗಾಡಿ ಫೋಟೋಸ್ನ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಗಾಡಿಗಳ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.